ಮೈಸೂರು ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಇವತ್ತು ಮೈಸೂರಿಗೆ ಆಗಮಿಸಲಿರುವಂತದ್ದು ಎನ್ಐಎ ತಂಡ. ಮೈಸೂರು ಘಟನಾ ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸಲಿದ್ದಾರೆ ಎನ್ಐಎ. ಇವತ್ತು ಮೈಸೂರಿಗೆ ಆಗಮಿಸಲಿದ್ದಾರೆ ಎನ್ಐಎ ತಂಡ. ನಿನ್ನೆ ಆದಂತಹ ಅಂದ್ರೆ ಮೈಸೂರಿನಲ್ಲಿ ಏನ್ ಸ್ಫೋಟ ಆಯಿತು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರು ಘಟನಾ ಸ್ಥಳದಲ್ಲಿ ಪರಿಶೀಲನೆಯನ್ನ ಇವತ್ತು ನಡೆಸಲಿದ್ದಾರೆ. ಸ್ಫೋಟದ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಇವತ್ತು ಕಲೆ ಹಾಕಲಿದ್ದಾರೆ. ಹೀಲಿಯಂ ಸಿಲಿಂಡರ್ ಸ್ಫೋಟ ಆಕಸ್ಮಿಕವೋ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ಘಟನೆಯೋ? ಮೃತ ವ್ಯಾಪಾರಿ ಸಲೀಂ ಯಾರು? ಲಾಡ್ಜ್ನಲ್ಲಿ ಯಾಕೆ ಉಳ್ಕೊಂಡಿದ್ದ? ಮೈಸೂರು ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಎಲ್ಲಿಂದ ಬಂದಿದ್ದಾನೆ ಇವನು? ಯಾತಕ್ಕೋಸ್ಕರ ಬಂದಿದ್ದ ಇವನು? ಎಲ್ಲಿ ತಂಗಿದ್ದ? ಇವನ ಹಿನ್ನೆಲೆ ಏನು? ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಇದು ಆಕಸ್ಮಿಕವಾಗಿ ಆಗಿರುವಂತಹ ಘಟನೆನಾ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ಘಟನೆನಾ ಅನ್ನುವಂತಹ ಸಂಬಂಧವಾಗಿ ಎನ್ಐಎ ತಂಡ ಆಗಮಿಸಲಿದೆ. ಯಾಕಂದರೆ ಅದು ಹೆಲಿಸ್ಫೋಟ ಆದಂತಹ ನಂತರವಾಗಿ ಬಹಳಷ್ಟು ಎಲ್ಲರಲ್ಲೂ ಕೂಡ ಈಗ ಭಯ, ಆತಂಕ. ಎಲ್ಲೇ ಒಂದು ಕಡೆ ಸ್ಫೋಟ ಆದರೂ ಭಯ ಆಗತ್ತೆ. 15 ದಿನಗಳಿಂದ ಲಾಡ್ಜ್ನಲ್ಲೇ ವಾಸ ಇದ್ದಂತೆ ಈತ. ಮೈಸೂರಿನ ಲಷ್ಕರ್ ಮೊಹಲ್ಲಾದಲ್ಲಿ ಶರೀಫ್ ಲಾಡ್ಜ್ನಲ್ಲಿ ಇದ್ದಂತೆ. 15 ದಿನಗಳ ಹಿಂದೆ ಯುಪಿಯಿಂದ ಮೈಸೂರಿಗೆ ಬಂದಿರ್ತಾನೆ ಸಲೀಂ. ಮೈಸೂರಿನ ಶರೀಫ್ ಲಾಡ್ಜ್ನಲ್ಲಿ ಉಳಿದುಕೊಂಡಿರ್ತಾನೆ ಸಲೀಂ. ಈಗಾಗಲೇ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ ತನಿಖೆ ಆಗ್ತಾ ಇದೆ. 15 ದಿನಗಳಿಂದ ಲಾಡ್ಜ್ನಲ್ಲಿ ಉಳ್ಕೊಂಡಿರ್ತಾನೆ ಈತ. ಬಲೂನ್ ಮಾರುವಂತಹ ವ್ಯಾಪಾರಿ 15 ದಿನಗಳ ಕಾಲ ಒಂದು ಲಾಡ್ಜ್ನಲ್ಲಿ ಇರಲಿಕ್ಕೆ ಸಾಧ್ಯವಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಹೋಗುತ್ತೆ. ನಿನ್ನೆ ಸಂಜೆ ಆದಂತಹ ಘಟನೆ ಸಂಬಂಧವಾಗಿ ಎಲ್ಲರೂ ಕೂಡ ಒಂದು ರೀತಿಯಾಗಿ ಎರಡು ಥರನೂ ಅಂದ್ಕೊಂಡ್ರು. ಆಕಸ್ಮಿಕ ಆಗಿರಬಹುದು ಅಂತ ಹೇಳಿ ಕೂಡ ಅಂದ್ಕೊಂಡ್ರು. ಕೆಲವರು ಅಂದ್ಕೊಂಡ್ರು ಖಂಡಿತ ಅಲ್ಲ, ಅರಮನೆಯ ಮುಂಭಾಗದಲ್ಲಿ ಆಗ್ತಾ ಇದೆ ಅಂತಂದರೆ ಏನೋ ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ಘಟನೆ. ಎರಡೂ ಥರನೂ ಕೂಡ ಡೌಟ್ ಬರಲಿಕ್ಕೆ ಶುರುವಾಯಿತು. ಈಗಾಗಲೇ ಎನ್ಐಎ ತಂಡ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ಆಗಮಿಸಲಿದ್ದಾರೆ. ಹೀಲಿಯಂದು ಗ್ಯಾಸ್ ಟ್ಯಾಂಕ್ ಇದೆಯಲ್ಲ, ಅದು ಬ್ಲಾಸ್ಟ್ ಆಗಿ ಅದ್ರದ್ದು ಇಂಪ್ಯಾಕ್ಟಿಂದ ಎಲ್ರಿಗೂ ಇಂಜುರಿ ಆಗಿದೆ. ಒಂದಿಷ್ಟು ಗೊತ್ತಾಗಿದೆ, ನಿಮಗೆ ಇಂಜುರಿ ಆಗಿದೆ. ಅದು ನೀವು ಎಷ್ಟೊತ್ತಿಗೆ ಬಂದಿದೆ ಸರ್ ಮೈಸೂರಿಗೆ? ನಾನು ಆಗ್ತಾನೆ ಬಂದಿದ್ದೆ, ಒಂದು ಅರ್ಧ ಗಂಟೆ ಆಗಿದ್ದು. ಬಂದು ಸೀದಾ ಅರಮನೆ ಹತ್ರ ಬಂದಿದ್ದೆ. ನೋಡೋ ಮಕ್ಕಳಿಗೆ ನಾವು ಬಂದಿದ್ದೆ. ಆ ಟೈಮಲ್ಲಿ ಆಗಿದೆ. ಏಕಾಏಕಿ ಇದೆ. ನಾನು ಬಲೂನ್ ತೊಗೊಂಡಿದ್ದೆ ಅಲ್ಲೇ ಬಲೂನ್ ತೊಗೊಂಡು ಈ ಕಡೆ ಬಂದೆ. ಸ್ವಲ್ಪ ಒಂದು 10 ಮುಂದೆ ಬಂದೆ. ನಾನು ಅಲ್ಲೇ ಇದ್ದರೆ ನನಗೂ ಅದೇ ಥರ ನಮಗೇನು ಆ ಥರ ಮೇಜರ್ ಏನಾಗಿಲ್ಲ, ಖಾಲಿ ಏಟಾಗಿದೆ. ಬಿಟ್ಟರೆ ಬೇರೆಯವ್ರಿಗೆ ಆಗಿದೆ ಸರ್. ಸ್ಪಾಟಲ್ಲಿ ಒಂದು 2-3 ಜನ ಹೋಗಿದ್ದಾರೆ. ಒಬ್ಬರಿಗೆ ಮೇಜರ್ ಆಗಿದೆ. ಹೀಲಿಯಂದು ಗ್ಯಾಸ್ ಟ್ಯಾಂಕ್ ಇದೆಯಲ್ಲ, ಅದು ಬ್ಲಾಸ್ಟ್ ಆಗಿ ಅದ್ರದ್ದು ಇಂಪ್ಯಾಕ್ಟಿಂದ ಎಲ್ರಿಗೂ ಇಂಜುರಿ ಆಗಿದೆ. ಒಂದಿಷ್ಟು ಗೊತ್ತಾಗಿದೆ, ನಿಮಗೆ ಇಂಜುರಿ ಆಗಿದೆ. ಅದು ನೀವು ಎಷ್ಟೊತ್ತಿಗೆ ಬಂದಿದೆ ಸರ್ ಮೈಸೂರಿಗೆ? ನಾನು ಆಗ್ತಾನೆ ಬಂದಿದ್ದೆ, ಒಂದು ಅರ್ಧ ಗಂಟೆ ಆಗಿದ್ದು. ಬಂದು ಸೀದಾ ಅರಮನೆ ಹತ್ರ ಬಂದಿದ್ದೆ. ನೋಡೋ ಮಕ್ಕಳಿಗೆ ನಾವು ಬಂದಿದ್ದೆ. ಆ ಟೈಮಲ್ಲಿ ಆಗಿದೆ. ಏಕಾಏಕಿ ಇದೆ. ನಾನು ಬಲೂನ್ ತೊಗೊಂಡಿದ್ದೆ ಅಲ್ಲೇ ಬಲೂನ್ ತೊಗೊಂಡು ಈ ಕಡೆ ಬಂದೆ. ಸ್ವಲ್ಪ ಒಂದು 10 ಮುಂದೆ ಬಂದೆ. ನಾನು ಅಲ್ಲೇ ಇದ್ದರೆ ನನಗೂ ಅದೇ ಥರ ನಮಗೇನು ಆ ಥರ ಮೇಜರ್ ಏನಾಗಿಲ್ಲ, ಖಾಲಿ ಏಟಾಗಿದೆ. ಬಿಟ್ಟರೆ ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಎಸ್ ಪ್ರೇಮ್ ಕುಮಾರ್, ಈಗ ಒಂದು ಸ್ಫೋಟ ಅಂತಂದ್ರೆ ಬಹಳಷ್ಟು ಭಯ, ಆತಂಕ ಉಂಟಾಗುತ್ತೆ. ಆಕಸ್ಮಿಕನ ಇದು ಅಥವಾ ಉದ್ದೇಶಪೂರ್ವಕವ ಅಥವಾ ಅರಮನೆಯ ಮುಂಭಾಗದಲ್ಲಿ ಆಗಿರೋದ್ರಿಂದಾಗಿ ಸಾಕಷ್ಟು ಶಂಕೆಗಳು ಉಂಟಾಗಲಿಕ್ಕೆ ಕಾರಣ ಆಗುತ್ತೆ. ಈಗಾಗಲೇ ನಿನ್ನೆ ಕೂಡ ಪೊಲೀಸರು ಬಂದಿದ್ರು, ಒಂದಷ್ಟು ಪ್ರಾಥಮಿಕವಾದಂತಹ ತನಿಖೆಯನ್ನು ಕೂಡ ನಡೆಸಿದ್ದಾರೆ. ಏನೆಲ್ಲ ಮಾಹಿತಿಗಳನ್ನು ಇಲ್ಲಿಯವರೆಗೂ ಕೂಡ ಕಲೆಕ್ಟ್ ಮಾಡಿದ್ದಾರೆ, ಏನೆಲ್ಲ ಅಪ್ಡೇಟ್ಸ್ ಇದೆ? ಕುಸುಮ, ಏನು ಮೈಸೂರಿನ ಅರಮನೆ ಮುಂಭಾಗದಲ್ಲಿ ನಡೆದಂತಹ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣ ಕೂಡ ದಿನದಿಂದ ದಿನಕ್ಕೆ ಹಲವು ತಿರುವುಗಳನ್ನ ಪಡ್ಕೊಳ್ತಾ ಇರುವಂತದ್ದು. ರಾತ್ರಿ ಸಂಭವಿಸಿದಂತಹ ಘಟನೆ ಇದೆ. ಇದು ಮೈಸೂರು ಜಿಲ್ಲೆಯ ಜನರನ್ನ ಮತ್ತೆ ಮೈಸೂರಿನ ನಗರದ ಒಂದು ಜನರನ್ನ ಕೂಡ ಬೆಚ್ಚಿ ಬಿಡಿಸಿರುವಂತದ್ದು. ಏನು ಸಲೀಂ ಎಂಬ ವ್ಯಕ್ತಿ ಉತ್ತರ ಪ್ರದೇಶದಿಂದ ಬಂದು ಕಳೆದ 15 ದಿನಗಳಿಂದ ಶರೀಫ್ ಎಂಬ ಅಂದ್ರೆ ಮೈಸೂರಿನ ಶರೀಫ್ ಎಂಬ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ರು. ಕಳೆದ 15 ದಿನಗಳಿಂದನೂ ಕೂಡ ಒಂದು ಅಂಗಡಿ ಅಂದ್ರೆ ರೋಡ್ ಅಂದ್ರೆ ಪ್ರಮುಖ ರಸ್ತೆಗಳಲ್ಲಿರುವಂತಹ ರಸ್ತೆಗಳಲ್ಲಿ ಕೂಡ ಒಂದು ಬಲೂನ್ಗೆ ಗ್ಯಾಸ್ ತುಂಬಿಸುವಂತಹ ಕೆಲಸವನ್ನ ಮಾಡ್ತಿರ್ತಾರೆ. ನಿನ್ನೆಷ್ಟೇ ಕೂಡ ಸಾಕಷ್ಟು ಪ್ರವಾಸಿಗರು ಸೇರಿರುವಂತಹ ಅರಮನೆ ಮುಂಭಾಗ ಏನಿದೆ ಮತ್ತೆ ದಸರಾ ವಸ್ತು ಪ್ರದರ್ಶನ ಆವರಣ ಏನಿದೆ, ಈ ಭಾಗದಲ್ಲಿ ಗ್ಯಾಸ್ ತುಂಬಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಅರಮನೆ ಆವರಣ ಮುಂಭಾಗದಿಂದನೂ ಕೂಡ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಸುತ್ತಲೂ ಜನ ಇರುವಂತಹ ಜನನಿಬಿಡ ಪ್ರದೇಶದಲ್ಲಿ ಕೂಡ ಬ್ಲಾಸ್ಟ್ ಆಗಿರುವಂತದ್ದು. ಸ್ಥಳದಲ್ಲೇ ಕೂಡ ಸಲೀಂ ವ್ಯಕ್ತಿ ಮೃತಪಟ್ಟಿದ್ರು ಕೂಡ
ಅಲ್ಲಿರುವಂತಹ ಸುತ್ತಮುತ್ತಲಿರುವಂತಹ ಜನರಿಗೆ ಗಂಭೀರವಾಗಿ ಗಾಯಗೊಂಡಿರುವಂತದ್ದು. ಅದಲ್ಲದೆ ಲಕ್ಷ್ಮಿ ಎಂಬುವರಿಗೆ ಕೂಡ ಗಂಭೀರವಾಗಿ ಗಾಯಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಅದಲ್ಲದೆ ಪ್ರಮುಖವಾಗಿ ಈತನ ಒಂದು ಚಲನವಲನಗಳನ್ನ ಹಿಂದೆ ಏನು ಅವರು ಎಲ್ಲಿಂದ ಬಂದಿದ್ರು, ಅವರ ಯಾವ ಕಾರಣಕ್ಕಾಗಿ ಮೈಸೂರಿಗೆ ಬಂದಿದ್ರು, 15 ದಿನಗಳಿಂದ ಕೂಡ ಲಾಡ್ಜ್ನಲ್ಲಿ ಹೇಗೆ ಉಳ್ಕೊಂಡಿದ್ರು, ಲಾಡ್ಜ್ನಲ್ಲಿ ಉಳ್ಕೊಂಡಂತಹ ಬಿಲ್ ಆಗಿರ್ಬೋದು, ಮತ್ತೆ ಅವರು ಸಂಪಾದನೆ ಮಾಡ್ತಿರೋಂಥ ಬಿಲ್ಲನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ, ಅವರು ಸಂಪಾದನೆ ಮಾಡಿದಂಥ ಬಿಲ್ ಎಲ್ಲವೂ ಕೂಡ ಲಾಡ್ಜ್ಗೆ ಹೋಗುತ್ತೆ. ಅವರು ಲಾಡ್ಜ್ನಲ್ಲಿ ಯಾವ ಉದ್ದೇಶದಿಂದ ಉಳ್ಕೊಂಡಿದ್ರು ಎಂಬುದನ್ನು ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ನಿನ್ನೆಯಷ್ಟೇ ಅವರು ತನಿಖೆಯ ಪ್ರತ್ಯೇಕವಾದ ಒಂದು ಪೊಲೀಸ್ ತಂಡವನ್ನು ಕೂಡ ರಚನೆ ಮಾಡಿಕೊಂಡಿರುವಂಥದ್ದು. ಸಲೀಂ ಬಗ್ಗೆ ಅವರು ಉದ್ದೇಶಪೂರ್ವಕವಾಗಿ ಕೂಡ ಏನಾದರೂ ಕೂಡ ಬ್ಲಾಸ್ಟ್ ಅನ್ನ ಮಾಡಿದ್ರ ಅಥವಾ ಅದರ ಹಿನ್ನೆಲೆ ಏನು, ಮತ್ತೆ ಅವರ ಕಾಲ್ ಲಿಸ್ಟ್ ಅನ್ನ ಕೂಡ ಒಂದು ತೆಗೆಯುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು ಪೊಲೀಸ್ ಇಲಾಖೆ. ಕೆಲವೇ ಕ್ಷಣಗಳಲ್ಲೂ ಕೂಡ ಎನ್ಐ ತಂಡ ಈಗ ಮೈಸೂರಿಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಸಲೀಂನ ಸ್ಫೋಟಗೊಂಡ ಒಂದು ಹೀಲಿಯಂ ತುಂಬಿದಂತಹ ಗ್ಯಾಸ್ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಕೂಡ ಹಲವಾರು ಆಯಾಮಗಳಿಂದ ಕೂಡ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಸಲೀಂ ಬಗ್ಗೆ ಹಿನ್ನೆಲೆ ಬಗ್ಗೆ ಅವರು ಉತ್ತರ ಪ್ರದೇಶದಲ್ಲಿ ಎಲ್ಲಿ ವಾಸವಾಗಿದ್ರು, ಯಾವ ಕಾರಣಕ್ಕಾಗಿ ಮೈಸೂರಿಗೆ ಬಂದಿದ್ರು, ಅವರು ಮೂಲ ಕೆಲಸ ಬಲೂನ್ಗೆ ಒಂದು ಗ್ಯಾಸ್ ಅನ್ನು ತುಂಬಿಸುವಂತ ಕೆಲಸವನ್ನೇ ಮಾಡ್ತಾ ಇದ್ರ ಅಥವಾ ಸ್ಫೋಟಕ್ಕೋಸ್ಕರವಾಗಿ ಹೀಲಿಯಂ ತುಂಬಿದ ಗ್ಯಾಸ್ ಅನ್ನು ಕೂಡ ಅರಮನೆಯ ಮುಂಭಾಗ ತಂದ್ರೆ ಅಂತ ಹಲವಾರು ಅನುಮಾನಗಳು ಹುಟ್ಟುಕೊಂಡಿರುವಂತ ಹಿನ್ನೆಲೆಯಲ್ಲಿ ಕೂಡ ಎನ್ಐ ತಂಡ ಆಗಿರಬಹುದು ಮತ್ತೆ ಸ್ಥಳೀಯ ಪೊಲೀಸ್ ಇಲಾಖೆ ಪ್ರತ್ಯೇಕವಾದ ತಂಡವನ್ನು ರಚನೆ ಮಾಡಿಕೊಂಡು ಈಗಾಗಲೇ ಎಲ್ಲಾ ರೀತಿಯ ಆಯಾಮಗಳಿಂದ ಕೂಡ ಸಲೀಂ ಬಗ್ಗೆ ಕೂಲಂಕುಷವಾದ ಪರಿಶೀಲನೆಯನ್ನು ಮುಂದುವರಿಸಿರುವಂತದ್ದು. ಕುಸುಮ, ಎಸ್, ಇನ್ನುಳಿದಂತೆ ಗಾಯಗೊಂಡಿದ್ರಲ್ಲ ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಕುಸುಮ, ಏನು ನಿನ್ನೆಯಷ್ಟೇ ಅರಮನೆ ಆವರಣದಲ್ಲಿ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಗಂಭೀರವಾಗಿ ಗಾಯಗೊಂಡಂತಹ ವ್ಯಕ್ತಿಗಳನ್ನ ಸ್ಥಳೀಯ ಪೊಲೀಸರು ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು. ಗಂಭೀರವಾಗಿ ಗಾಯಗೊಂಡಂತಹ ಲಕ್ಷ್ಮಿ ಎಂಬುವರನ್ನು ಕೂಡ ಒಂದು JSS ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಒಳಪಡಿಸಿರುವಂತದ್ದು. ಇನ್ನು ಉಳಿದ ಮೂವರನ್ನು ಒಂದು KR ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಒಳಪಡಿಸಿರುವಂತದ್ದು. ಅವರ ಒಂದು ಲಕ್ಷ್ಮಿ ಎಂಬುವರ ಕೂಡ ಒಂದು ಸ್ಥಿತಿ ಚಿಂತಾಜನಕವಾಗಿರುವಂತದ್ದು. ಉಳಿದವರನ್ನ ಹೊರತುಪಡಿಸಿದರೆ ಅವರು ಕೂಡ ಕಾಲಿಗಾಗಿರ್ಬೋದು ಮತ್ತೆ ಕುತ್ತಿಗೆ ಭಾಗಕ್ಕೆ ಕೈಕಾಲುಗಳಿಗೆ ಏಟಾದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಹಾಗಾಗಿ ಲಕ್ಷ್ಮಿ ಎಂಬುವರಿಗೆ ಮಾತ್ರ ತೀವ್ರವಾದ ಪೆಟ್ಟಾಗಿರುವಂತದ್ದು. 3 ಜನರು ಕೂಡ KR ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ರು. ಅವರ ಸಂಬಂಧಿಕರು ಕೂಡ ಈಗಾಗಲೇ ಅವರ ಆಗಿರುವಂತಹ ನೋವುಗಳ ಬಗ್ಗೆ, ನಡೆದಿರುವಂತಹ ಘಟನೆಗಳ ಬಗ್ಗೆ ವಿವರಣೆಯನ್ನು ನೀಡಿರುವಂತದ್ದು. ನಿನ್ನೆಯಷ್ಟೇ ಅಂದ್ರೆ ಒಬ್ಬರು ನಂಜನಗೂಡು ಆಗಿರ್ಬೋದು, ಕಲ್ಕತ್ತಾ ಆಗಿರ್ಬೋದು, ಮತ್ತೆ ಮೈಸೂರಿನಲ್ಲಿರುವಂತಹ ಪಕ್ಕದಲ್ಲಿರುವಂತಹ ಬೆಳವಾಡಿಯ ಮೂಲದವರಾಗಿರ್ಬೋದು, ಇವರ 3 ಜನರು ಕೂಡ ಗಾಯವಾಗಿರುವಂತದ್ದು. ಅವರ ಸಂಬಂಧಿಕರು ಬಂದು ಆಸ್ಪತ್ರೆಯಲ್ಲಿ ಅವರವನ್ನ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ಆದರೆ ಲಕ್ಷ್ಮಿ ಎಂಬುವರಿಗೆ ಮಾತ್ರ ತೀವ್ರವಾದ ಗಾಯವಾಗಿರುವಂಥದ್ದಲ್ಲಿ ಕೂಡ ಒಳಗೆ ಯಾರನ್ನೂ ಕೂಡ ಬಿಟ್ಟಿಲ್ಲ. ಅವರು ಐಸೂರಿನಲ್ಲಿ ಕೂಡ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಅವರ ಸಂಬಂಧಿಕರ ಆಕ್ರಂದನ ಆಸ್ಪತ್ರೆಯ ಹೊರಭಾಗದಲ್ಲಿ ಮುಗಿಲು ಮುಟ್ಟಿರುವಂಥದ್ದು. ಯಾವ ಕ್ಷಣಗಳಲ್ಲಿ ಏನಾಗುತ್ತೆ ಎಂಬುದು ಕೂಡ ಮೈಸೂರು ಭಾಗದಲ್ಲಿ ಗೊತ್ತಾಗೋದಿಲ್ಲ. ಅರಮನೆಗೆ ನೋಡಕ್ಕೆ ಬಂದಂಥ ಸಂದರ್ಭದಲ್ಲಿ ಇಂತಹದೊಂದು ಘಟನೆ ನಡೆದಿದೆ. ಇದು ಮೈಸೂರಿನ ನಗರಕ್ಕೆ ಒಂದು ಜನತೆಗೆ ತಲೆ ತೆಗೆಸುವಂಥ ವಿಷಯವಾಗಿರುವಂಥದ್ದು. ಇಂತಹ ಘಟನೆ ನಡಿಬಾರ್ದಾಗಿತ್ತು, ಆದರೆ ನಡೆದೋಗಿದೆ ಅಂತೇಳಿ ಸಂಬಂಧಿಕರು ಕೂಡ ಕಣ್ಣೀರಂತ ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.